ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ತೊಡಗಿಕೊಂಡಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಒಂದು ಬಿಗ್ ಶಾಕ್ ಕಾದಿದೆ ಅಂತಂದ್ರೆ ನಂಬಲೇಬೇಕು ವೀಕ್ಷಕರೇ. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರನ್ನ ಯಾವ ಕ್ಷೇತ್ರದಲ್ಲಿ ನಿಲ್ಸೋದು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲ ತಲೆ ಬಿಸಿ ಮಾಡಿಕೊಂಡು ಕೂತಿದ್ದಾರೆ. ಕಾರಣ ಇಷ್ಟೇ, ಕೇರಳದ ವಯನಾಡ್ನಲ್ಲಿ ಅವರನ್ನ ನಿಲ್ಲಿಸಬೇಕು ಅಂತ ಅನ್ಕೊಂಡಿರುವಂತಹ ದಿಗ್ಗಜರಿಗೆ ಏನ್ ಹೈಕಮಾಂಡ್ಗೆ, ಕಾಂಗ್ರೆಸ್ನ ಹೈಕಮಾಂಡ್ ಅಂತಾರಲ್ಲ, ಆ ಹೈಕಮಾಂಡ್ಗೆ ತಲೆ ಬಿಸಿ ಶುರುವಾಗಿದೆ. ವಯನಾಡ್ನಲ್ಲಿ ನಿಲ್ಲೋದು ಡೌಟ್ ಇದೆ ರಾಹುಲ್ ಗಾಂಧಿ ಅವರು ಅನ್ನುವಂತಹ ಸುದ್ದಿ ಎಲ್ಲಾ ಕಡೆಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಿಜಕ್ಕೂ ರಾಹುಲ್ ಗಾಂಧಿಯನ್ನ ಯಾವ ಕ್ಷೇತ್ರದಿಂದ ಈಗ ಬರುವಂತಹ 2024ರಲ್ಲಿ ಇನ್ನೇನು 2-3 ತಿಂಗಳಲ್ಲಿ ಬರುವಂತಹ ಲೋಕಸಭಾ ಎಲೆಕ್ಷನ್ ನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಯಾವ ಕ್ಷೇತ್ರದಿಂದ ಟಿಕೆಟ್ ಕೊಡೋದು ಅನ್ನೋದ್ರ ಬಗ್ಗೆ ಚಿಂತೆ ಶುರುವಾಗಿದೆ. ಯಾವ ರೀತಿಯ ಷಡ್ಯಂತ್ರವನ್ನ ರೂಪುಗೊಳಿಸ್ತಾರೆ ಕಾಂಗ್ರೆಸ್ನ ಸರ್ಕಾರ, ಹೈಕಮಾಂಡ್ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರಿಗೆ ವಯನಾಡ್ನಲ್ಲಿ ಯಾಕೆ ಟಿಕೆಟ್ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಟಿಕೆಟ್ ಕೊಡೋದು ಯಾಕೆ ಅನುಮಾನ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ರಾಹುಲ್ ಗಾಂಧಿ ಅವರಿಗೆ ನಿಜಕ್ಕೂ ವಯನಾಡ್ನಲ್ಲಿ ಟಿಕೆಟ್ ಕೊಡೋದು ಡೌಟ್ ಆಗಿದೆ ಅನ್ನುವಂತಹ ಸುದ್ದಿ ಎಲ್ಲಾ ಕಡೆಗೆ ಚರ್ಚೆಗೆ ಗ್ರಾಸವಾಗ್ತಿದೆ. ಕಾರಣ ಕಾಂಗ್ರೆಸ್ ಹಾಗೂ ಅಲ್ಲಿರುವಂತಹ ಸಿಪಿಐ ಏನ್ ಪಕ್ಷ ಇದೆಯಲ್ಲ, ಆ ಪಕ್ಷ ಎರಡು ಮೈತ್ರಿಯಾಗಿತ್ತು. ಈ ವಿಚಾರವಾಗಿ ರಾಹುಲ್ ಗಾಂಧಿ ಅವರಿಗೆ ವಯನಾಡಲ್ಲಿ ಏನ್ ಟಿಕೆಟ್ ಇದೆಯಲ್ಲ ಅದನ್ನ ಕೊಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಾಗಿತ್ತು ಅಂತಂದ್ರೆ ಅಮೇಠಿ ಹಾಗೂ ವಯನಾಡ್ನಲ್ಲಿ ಸ್ಮೃತಿ ಇರಾನಿ ಅವರ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರು 4 ಲಕ್ಷ ವೋಟ್ ಲೀಡ್ ನಲ್ಲಿ ಗೆದ್ದುಕೊಂಡು ಬಂದಿದ್ರು. ಆದರೆ ಈ ಒಂದು 2024ರ ಈ ಒಂದು ಲೋಕಸಭಾ ಎಲೆಕ್ಷನ್ ನಲ್ಲಿ ಅದು ಕಷ್ಟ ಆಗಿದೆ. ಅಂತಂದ್ರೆ ಗೆದ್ದು ಬಂದಿದ್ರು, ಹಿಂದಿನ ಸಲ ಲೋಕಸಭಾ ಎಲೆಕ್ಷನ್ ನಲ್ಲಿ ರಾಹುಲ್ ಗಾಂಧಿ ಅವರು ಗೆದ್ದುಕೊಂಡು ಬಂದಿದ್ರು. ಆದರೆ ಈಗ ಸಿಪಿಐ ತನ್ನ ಒಂದು ಪಕ್ಷದ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸುವಂತಹ ಮನಸ್ಥಿತಿಯನ್ನ ಮಾಡ್ಕೊಂಡಿದೆ. ಯಾಕಂತಂದ್ರೆ ಸಿಪಿಐ ಪಕ್ಷ ಹಾಗೆ ಕಾಂಗ್ರೆಸ್ ಪಕ್ಷ ಮೈತ್ರಿಯಾಗಿದೆ. ಈ ಕಾರಣಕ್ಕೋಸ್ಕರ 4 ಕ್ಷೇತ್ರವನ್ನ ಸಿಪಿಐಗೆ ಬಿಟ್ಕೊಡ್ಬೇಕಾಗಿದೆ. ಈ ಕಾರಣಕ್ಕೋಸ್ಕರ ವಯನಾಡು ಕೂಡ ಆ 4 ಕ್ಷೇತ್ರದಲ್ಲಿ ಒಂದಾಗಿದೆ. ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ನವರು ಥಿಂಕ್ ಮಾಡಿದ್ರು ರಾಹುಲ್ ಗಾಂಧಿ ಅವರನ್ನ ವಯನಾಡ್ನಲ್ಲಿ ನಿಲ್ಲಿಸಬೇಕು ಅಂತ ಥಿಂಕ್ ಮಾಡಿದ್ರು. ಈ ಒಂದು ಅವರ ಲೆಕ್ಕಾಚಾರ ಏರುಪೇರಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಿಪಿಐ ಪಕ್ಷದಿಂದ ಆನಿ ಅನ್ನೋರಿಗೆ ಟಿಕೆಟ್ ಅನ್ನ ನೀಡಬೇಕು ಅಂತ ಸಿಪಿಐ ಪಕ್ಷ ಥಿಂಕ್ ಮಾಡಿದೆ. ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರನ್ನ ಯಾವ ಕ್ಷೇತ್ರದಲ್ಲಿ ನಿಲ್ಲಿಸೋದು, ಘಟಾನುಘಟಿ ಬಿಜೆಪಿಯ ಘಟಾನುಘಟಿ ಮುಂದೆ ನಿಲ್ಲಿಸೋಕೆ ಸಾಧ್ಯವಿಲ್ಲ. ಯಾವ್ದಾದ್ರು ಪಕ್ಷಕ್ಕೆ, ಯಾವ್ದಾದ್ರು ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ನಿಲ್ಲಿಸಬೇಕು ಅಂತಿದ್ರೆ ಅದು ಕೇರಳದಲ್ಲಾಗಿತ್ತು. ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿ ಬೇರೂರಿದೆ. ಅಂದ್ರೆ ಜನರಿಗೆ ಅದು ಗೊತ್ತಿದೆ. ಸಿಪಿಐ ಪಕ್ಷದ ಜೊತೆ ಕೈ ಜೋಡಿಸಿದೆ, ಮೈತ್ರಿ ಸರ್ಕಾರವಾಗಿದೆ. ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂತಂದ್ರೆ ಈಗ ಮಿತ್ರ ಪಕ್ಷಗಳು ಕಾಂಗ್ರೆಸ್ಗೆ ಮೋಸವನ್ನ ಮಾಡಿದ್ದು ಕೂಡ ಇದೊಂದು ಕ್ವಶನ್ ಮಾರ್ಕ್ ಆಗಿ ಕಾಣಿಸ್ತಿಗ್ತಾ ಇದೆ. ಕಾರಣ ಇಷ್ಟೇ, ಶಿವಸೇನೆ ಆಗಿರಬಹುದು, ಜೆಡಿಯು ಪಕ್ಷ ಆಗಿರಬಹುದು, ಮತ್ತೊಂದು ಪಕ್ಷ ಹೇಳ್ಬೇಕು ಅಂತಂದ್ರೆ ಕೇಜ್ರಿವಾಲ್ ಅವರಂತಹ ಪಕ್ಷ ಆಗಿರಬಹುದು, ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮಿತ್ರವಾಗಿತ್ತು. ಅವರು ಕಾಂಗ್ರೆಸ್ಗೆ ಬಂದು ಸೇರ್ಕೊಂತಾರೆ ಅನ್ನುವಂತಹ ಸುದ್ದಿ ಕೂಡ ಎಲ್ಲೆಡೆ ಗ್ರಾಸವಾಗಿತ್ತು. ಆದರೆ ಶಿವಸೇನೆ ಆಗಿರಬಹುದು, ಜೆಡಿಯು ಪಕ್ಷ ಆಗಿರಬಹುದು, ಹಾಗೆ ಕೇಜ್ರಿವಾಲ್ ಅವರ ಪಕ್ಷ ಆಗಿರಬಹುದು, ಎಲ್ಲಾ ಪಕ್ಷಗಳು ತಾವು ಸ್ವತಂತ್ರವಾಗಿ ಏನು ಚುನಾವಣೆಯಲ್ಲಿ ನಿಲ್ತೀವಿ ಅಂತ ಹೇಳಿಕೆಯನ್ನ ನೀಡಿದೆ. ಈ ನಿಟ್ಟಿನಲ್ಲಿ ಮಿತ್ರ ಪಕ್ಷಗಳು ಕೂಡ ಕೈಕೊಟ್ಟಿದೆ ರಾಹುಲ್ ಗಾಂಧಿ ಅವರಿಗೆ. ಈಗ ವಯನಾಡ್ನಲ್ಲೂ ಕೂಡ ಸಿಪಿಐ ಪಕ್ಷದಿಂದ ಆನಿ ಅವರನ್ನ ನಿಲ್ಸೋಕೆ ಥಿಂಕ್ ಅನ್ನ ಮಾಡಿದೆ. ಯಾಕಂತಂದ್ರೆ ಅಲ್ಲಿ ಮೈತ್ರಿ ಸರ್ಕಾರ ಇರೋ ಕಾರಣಕ್ಕೋಸ್ಕರ ಸಿಪಿಐ ಪಕ್ಷಕ್ಕೆ ಈ ಒಂದು ವಯನಾಡು ಕೂಡ ಹೋಗುತ್ತೆ ಅನ್ನುವಂತಹ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರಿಗೆ ಕ್ಷೇತ್ರನೇ ಇಲ್ವಾ? ರಾಹುಲ್ ಗಾಂಧಿ ಅವರು ನಿಂತ್ಕೊಳ್ಳೋದೇ ಇಲ್ವಾ? ಕ್ಷೇತ್ರ ಯಾವ್ದು ಹಾಗಾದ್ರೆ ಅನ್ನೋದು ಎಲ್ಲರಿಗೂ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರವಾಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೂ ಕೂಡ ತಲೆ ಕೆಡಿಸುವಂತಹ ವಿಚಾರವೂ ಆಗಿದೆ ಇದು. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಸೋನಿಯಾ ಗಾಂಧಿ ಅವರನ್ನ ತಮಿಳುನಾಡಿನಲ್ಲಿ ನಿಲ್ಸೋಣ ಅಂತ ಅನ್ಕೊಂಡಿದ್ದಾರೆ. ಯುಪಿಯಲ್ಲೂ ಕೂಡ ಇವ್ರನ್ನ ನಿಲ್ಸೋಣ ಅನ್ಕೊಂಡಿದ್ದಾರೆ. ಯುಪಿಯಲ್ಲಿ ನಿಲ್ಸೋಕೆ ಭಯ ಪಡ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವರನ್ನ. ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ ಕರ್ನಾಟಕದಲ್ಲಿ ಸೋನಿಯಾ ಗಾಂಧಿ ಅವರನ್ನ ನಿಲ್ಲಿಸುವಂತಹ ಒಂದು ಥಿಂಕ್ ಕೂಡ ಇದೆ ಹೈಕಮಾಂಡ್ಗೆ. ಕಾರಣ ಇಷ್ಟೇ, ಇಂದಿರಾ ಗಾಂಧಿ ಅವರು ಆ ಕಾಲದಲ್ಲಿ ಕರ್ನಾಟಕದಿಂದಲೇ ಟಿಕೆಟ್ ಅನ್ನ ಪಡೆದುಕೊಂಡು ವಿಜಯ ಭೇರಿಯನ್ನ ಬಾರಿಸಿದ್ರು. ಈಗ ಸೋನಿಯಾ ಗಾಂಧಿ ಅವರಿಗೂ ಅಲ್ಲೇ ಟಿಕೆಟ್ ಕೊಡೋದಾ? ಯಾಕಂತಂದ್ರೆ ಕಾಂಗ್ರೆಸ್ ಈಗ ಹಿಂದೆ ಬಂದಿರುವಂತಹ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಗೆದ್ದಿದೆ. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹಿಡಿತಾ ಇದೆ ಕರ್ನಾಟಕದಲ್ಲಿ. ಆ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿ ಅವರನ್ನ ಅಲ್ಲಿ ನಿಲ್ಸೋದಾ, ಕರ್ನಾಟಕದಲ್ಲಿ ನಿಲ್ಸೋದಾ ಅನ್ನುವಂತಹ ಚರ್ಚೆ ಎಲ್ಲೆಡೆ ಗ್ರಾಸವಾಗ್ತಾ ಇದೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಮೋದಿ ಅವರು ಈ ಹಿಂದೆ
ಈ ಹಿಂದೆ ಎಲ್ಲ ಮೋದಿ ಅವರು ಭಾಷಣದಲ್ಲಿ ಮಾತನಾಡ್ತಾ ಇದ್ರು. ಏನ್ ಮಾತನಾಡ್ತಾ ಇದ್ರು? ಸೋನಿಯಾ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಿರಬಹುದು, ಅವರಿಗೆ ಟಾಂಗ್ ಅನ್ನ ನೀಡುವಂತಹ ಕೆಲಸವನ್ನು ಕೂಡ ಬಿಜೆಪಿಯವರು ಮಾಡ್ತಾ ಇದ್ರು, ಮೋದಿ ಅವರು ಮಾಡ್ತಾ ಇದ್ರು. ಈ ಕಾರಣಕ್ಕೋಸ್ಕರ ಸ್ವಲ್ಪ ಗಲಿಬಿಲಿ ಆಗಿದೆಯಾ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲಿ ರಾಹುಲ್ ಗಾಂಧಿ ಅವ್ರಿಗಾಗಿರಬಹುದು ಅಥವಾ ಸೋನಿಯಾ ಗಾಂಧಿ ಅವ್ರಿಗಾಗಿರಬಹುದು ಯಾವ ಕ್ಷೇತ್ರದಿಂದ ಟಿಕೆಟ್ ಅನ್ನ ನೀಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ ವೈನಾಡ್ನಲ್ಲಿ, ಅದರಲ್ಲೂ ವೈನಾಡ್ನಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ ಅನ್ನು ಕೂಡ ಸ್ಟ್ರಾಂಗ್ ಇರೋರ್ನೇ ಹಾಕ್ಬೇಕು ಅಂತ ಹೇಳಿ ಬಿಜೆಪಿ ಥಿಂಕ್ ಮಾಡಿದೆ. ಸಿಪಿಐ ಆನಿ ಅವರಿಗೆ ಟಿಕೆಟ್ ಅನ್ನ ನೀಡುವಂತಹ ತಲೆಯನ್ನ ಇಟ್ಕೊಂಡಿದೆ. ರಾಹುಲ್ ಗಾಂಧಿ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಈ ಹಿಂದಿನ ಲೋಕಸಭಾ ಎಲೆಕ್ಷನ್ ನಲ್ಲಿ ರಾಹುಲ್ ಗಾಂಧಿ ಅವರು 4 ಲಕ್ಷ ಲೀಡ್ ನಲ್ಲಿ ಗೆದ್ದಿದ್ರು. ಆದ್ರೆ ಈ ಸಲ ವೈನಾಡ್ ನಲ್ಲಿ ಅಲ್ಲಿ ಅವರಿಗೆ ಟಿಕೆಟ್ ಕೊಡುವುದು ಡೌಟ್ ಆಗಿದೆ. ಎಲ್ಲ ಈಗ ಅಧಿಕೃತ ಮಾಹಿತಿ ಎಲ್ಲೂ ಬಂದಿಲ್ಲ, ಎಲ್ಲೆಲ್ಲಿ ಯಾರ್ಯಾರನ್ನ ನಿಲ್ಲಿಸಬೇಕು ಅಂತ. ಅದು ಬರೋದ್ರವರೆಗೂ ಕಾದ್ ನೋಡ್ಬೇಕಾಗಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.